ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಭೆ ಮುಂದಿಳಿದ ಕಾಗದ ಪತ್ರಗಳು, ಕಾರ್ಯದರ್ಶಿಗಳು ಸ್ವಲ್ಪ ಮೊಬೈಲ್ ಬಂದ್ ಮಾಡಿ ದಯಮಾಡಿ. ಈಗಿದ ಮೊಬೈಲ್ ಐತೆ, ಯಾರು ಹೇಳಂಗಿಲ್ಲ. ಇದೊಂದು ಅತ್ಯಂತ ಸರಳವಾಗಿರ್ತಕ್ಕಂಥ ಹಾಗೂ ಭಾಳ ಕಡಿಮೆ ರೀತಿಯ ತಿದ್ದುಪಡಿಯನ್ನು ಅಥವಾ ಎಡಿಷನನ್ನು ತಂದಿರ್ತಕ್ಕಂಥ ಕಾನೂನು. ಇದೇನಿಲ್ಲ ಅಧ್ಯಕ್ಷರೇ, ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಮಾನಿಟರಿಂಗ್ ಕಮಿಟಿ ಅಂತ ಮಾಡಿದ್ದೀವಿ ನಾವು. ನಮ್ಮ ಕರ್ನಾಟಕ ಟೂರಿಸಮ್ ಟ್ರೇಡ್ ಫೆಸಿಲಿಟೇಷನ್ ಆ್ಯಂಡ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ ಮೂಲಕ ಅದರಲ್ಲಿ ಈ ಮಾನಿಟರಿಂಗ್ ಕಮಿಟಿ ಏನಿದೆ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವರೂಪ ಇರಲಿಲ್ಲ. DC ಇಸ್ ಟು ಹೆಡ್ ದಿ ಕಮಿಟಿ ಅಂತಿತ್ತು. ಈಗ ನಾವು ಡೆಪ್ಟಿ ಕಮಿಷನರ್ ಅವ್ರನ್ನ ಚೇರ್ಪರ್ಸನ್ ಆಗಿ, ಸುಪ್ರೀಂ ಪೊಲೀಸ್ ಅವ್ರನ್ನ ಎಕ್ಸ್ ಆಫಿಷಿಯೋ ಮೆಂಬರ್ ಆಗಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಜಿಲ್ಲಾ ಪಂಚಾಯತ್ ಅವ್ರನ್ನ ಸದಸ್ಯರನ್ನಾಗಿ, ಆಮೇಲೆ ಡೆಪ್ಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವ್ರನ್ನ ಸದಸ್ಯರನ್ನಾಗಿ, ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವ್ರನ್ನ PWD ಅವ್ರನ್ನ ಸದಸ್ಯರನ್ನಾಗಿ, ಡೆಪ್ಟಿ ಡೈರೆಕ್ಟರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರನ್ನ ಸದಸ್ಯರಾಗಿ, ಆಮೇಲೆ 3 ಜನ ಮೆಂಬರ್ಸನ್ನು ರಾಜ್ಯ ಸರ್ಕಾರ ನಾಮಕರಣ ಮಾಡ್ಬೋದು. ಹಾಗೂ 3 ಜನ ಮೆಂಬರ್ಗಳನ್ನು ಡಿಸ್ಟ್ರಿಕ್ಟ್ ಕಮಿಟಿಯವರು, ಆ ಸ್ಟೇಕ್ ಹೋಲ್ಡರ್ಸ್ ಅವರೆಲ್ಲ ಏನಿದ್ದಾರೆ ಅವರ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಅವರು ನಾಮಕರಣ ಮಾಡಿಕೊಡ್ಬೋದು. ಈ ಎಲ್ಲ ಆದ್ದರಿಂದ ಇದು ಡೆಪ್ಟಿ ಡೈರೆಕ್ಟರ್ನ ಸೆಕ್ರೆಟರಿ ಮಾಡಿದ್ದೇವೆ. ಈ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿ ಏನಿದೆ, ಈ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿಯನ್ನು ಮಾಡಿರ್ತಕ್ಕಂಥ ಈ ಒಂದು ಬದಲಾವಣೆ, ಇದನ್ನು ದಯಮಾಡಿ ಹೋಗಬೇಕು ಅಂತೇಳಿ ನಾನು ಸಭಾಧ್ಯಕ್ಷರಾಗಿ ನಾಳೆ ಕೊನೆ 15,000 20,000 ಒಂದೇ ಸೊಟ್ಟು ತಗೊಳ್ಳೋ ಬದಲು ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಯಾರು ಕಾನೂನು ಬಾಹಿರವಾಗಿ ಸೇರ್ತಾರೆ ಅದಕ್ಕೆ ಒಂದು ನಿಯಂತ್ರಣ ಇರಲಿ. ಎಂಥ ಕಾರ್ಯಕ್ರಮಗಳು, ಎಂಥ ಸಮಾರಂಭಗಳು, ಎಷ್ಟು ಜನ ಸೇರಬೇಕು, ಎಷ್ಟು ಜನ ಸೇರುವಾಗ ಅನುಮತಿ ತಗೋಬೇಕು, ಅಥವಾ ಇಂತಿಷ್ಟು ಜನ ಸೇರಿದಾಗ ಅನುಮತಿ ಬೇಕಾಗಿಲ್ಲ, ಇವುಗಳನ್ನು ನಾವು ಈ ಬಿಲ್ಲಿನ ಮೂಲಕ ತಂದಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಆಗ್ತದೆ. ಕಮರ್ಷಿಯಲ್ ಬೇರೆ, ನಾನು ಮೊನ್ನೆ ಆಗಿದ್ದು ಅನಾಹುತ ಕಮರ್ಷಿಯಲ್. ಅದು ಕಮರ್ಷಿಯಲ್. ನೀವು ಕಮರ್ಷಿಯಲ್ ಅನ್ನೋದಕ್ಕೆ ನೀವು ಏನು ತಂದಿದ್ದೀರಲ್ಲ ಕರೆಕ್ಟಾಗಿದೆ. ಇದು ಕಮರ್ಷಿಯಲ್ಗೆ ತನ್ನಿ. ಕಮರ್ಷಿಯಲ್ ಅಲ್ದವಕ್ಕೆ ನೀವು ತರಕ್ಕೆ ಹೋಗಬೇಡಿ ದಯವಿಟ್ಟು, ಪ್ಲೀಸ್. ಒಳ್ಳೇದಲ್ಲ ಇದು. ನಾಳೆ ನೀವು ಮಾಡಿದ್ದ ಕಾನೂನಿಗೆ ನೀವೇ ಬೋನಲ್ಲಿ ಹೋಗಿ ಬೀಳ್ಬೇಡಿ.
ಇಲ್ಲೇ ನಮ್ಮ ಫಾರೆಸ್ಟ್ ಮಂತ್ರಿಗಳು ಏನಂತ ರಿಸರ್ವ್ ಫಾರೆಸ್ಟ್ ಇದೆ, ಅದರೊಳಗೆ ನಾವು ಕಾಯ್ದೆಯಲ್ಲಿ ಹೋಗ್ಬಾರ್ದು ಅಂತೇಳಿ ನಾವು ಅದನ್ನು ಬಿಟ್ಟು ಬೇರೆ ಎಲ್ಲ ಕಡೆ ಹೋಗ್ಬೋದು ಅಂತೇಳಿ ನಾವು ಕಾಯ್ದೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೆ. ಆದ್ದರಿಂದ ಚಿಮ್ಮನಕಟ್ಟಿಯವರು ಈಗ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ, ಅವರೇ ಅದ್ರ ಬಗ್ಗೆ ಏನಾದ್ರು ರಿಲ್ಯಾಕ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲ ಒಂದು ನಿಮಿಷ, ಮತ್ತು ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಈ ದೌರ್ಜನ್ಯಗಳು ಮಾಡ್ತಾರಲ್ಲ, ಭಾಳ ರೀತಿ ದೌರ್ಜನ್ಯ ಮಾಡ್ತಾರೆ. ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅದಕ್ಕೆ ಎಲ್ಲದಕ್ಕೂ ನಾವು ಏನೇನು ಕಾನೂನು ಕ್ರಮಗಳು ತಗೋತೀವಿ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಗಾಯಿಗಳಿದ್ದಾರಲ್ಲ ಭಾಳ ದೌರ್ಜನ್ಯಕ್ಕೆ ಒಳಗಾಗ್ದಂಥದ್ದು. ಅವ್ರಿಗೆ ಬಿಲ್ ತಂದಿದ್ದೀರಾ, ಸ್ವಾಗತ ಮಾಡ್ತೀನಿ. ಇನ್ನಷ್ಟು ಅವ್ರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತನ್ನಿ ಅನ್ನೋ ಆಗ್ರಹವನ್ನು ಸೇರ್ತೀನಿ. ಅದರ ಬಿಲ್ ಇನ್ಶೂರೆನ್ಸು ನೀವೇ ಇವಾಗ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸು ಕೊಡ್ತಿರ್ತಾನೆ ಇದೆ ಎಲ್ಲ ಸೇರಿದೆ. ಪ್ರೀಮಿಯಮು ನೀವೇ ಕಟ್ಟಬೇಕು. ಆಗಲಿ ದನಗಳಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ನಾನು ಒಪ್ಕೋತೀನಿ. ಆದರೆ ಬಫರ್ ಝೋನ್ ನೀವು 30,000 ಎಕರೆ ಅರಣ್ಯದಲ್ಲಿ ಬಫರ್ ಝೋನ್ ಮಾಡಿಕೊಟ್ರೆ ಅಂದರೆ ಯಾವುದೂ ಸಮಸ್ಯೆ ಇರೋದಿಲ್ಲ. ಅದಕ್ಕೆ ದಯಮಾಡಿ ಆಗಲೇಬೇಕನ್ನುವಂತ ಒತ್ತಾಯ ಮಾಡ್ತೀನಿ. ಇದು ಒಂದು ಜಾತಿಗೆ ಸೀಮಿತ ಆಗಿಲ್ಲ ಅಥವಾ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ. ಎಲ್ಲ ಜಾತಿಯವರು ಕೂಡ ಇವತ್ತು ಆರ್ಥಿಕ ದೃಷ್ಟಿಯಿಂದ ಇವತ್ತು ರೈತರು ಇವತ್ತು ಕುರಿಯ ಸಾಕಾಣಿಕೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. 2020 ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಸಭೆಯು ಪುನಃ ಪರಿಶೀಲಿಸದೆಂಬ ವಿಷಯ ಸಭೆಯ ಮುಂದಿದೆ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದಿನ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. जब नेक्स्ट कमेटी मीटिंग में होता है करवा और एक मीटिंग मेरे सामने करवा, जिससे कि आप जितने भी लोग हैं उनको बुलाए. नहीं तो ये तो प्रोजेक्ट चल रहा है, तो प्रोजेक्ट चलाने के लिए काम करते रहे कई साल. सर उनसे कहेंगे कि कम से कम काफी कुछ स्टडीज तो जैसे कर ही सकते हैं. जरूरी है कि हर चीज साल के लिए वो अपने हिसाब से कोई भी चीज नुकसानदेह है. केवल एक ही चीज अगर हमको करनी, बाकी प्रोजेक्ट पर काम करते रहे. लेकिन अगर कोई चीज कैंसरस है, पाइनस है, वो तो ऊपर जल्दी पता चलेगा. इसको एक अंतरिम रिपोर्ट चाहिए हमको, और ये अंतरिम रिपोर्ट विद इन 3 months आप दें. और एक मीटिंग मेरे साथ कौन कौन है उनको बुलाए मेरे साथ. नेक्स्ट है येलो लीफ. येलो लीफ में जैसे कि पिछली बार जिससे बात हुई थी सर, एक हम लोग को इसका सुधार के लिए जो भी वैज्ञानिक साइंटिस्ट है सर, हम लोग ने एक 37 करोड़ का प्रोजेक्ट सैंक्शन किया था सर. वो लास्ट टाइम क्योंकि लेट सैंक्शन हुआ तो शायद खर्च नहीं कर पाई स्टेट गवर्नमेंट. तो हमने अभी फिर से उनको 12% रखने से कुछ उसका हेल्थ के ऊपर असर होता है, ऐसे कुछ है सर अभी रिसेंट हमने बहुत कोशिश किया, कहाँ से ये शुरू हो गया ऐसा पता ही नहीं चला. कब शुरू किया, क्या हो गया, वो ऐड हो गया. ड्राई नट्स, ड्राई फ्रूट्स वो सभी रहता है. ಸಣ್ಣ ಮಂದಿ ಹೋದಂಥ ಒಂದು ಸಮಾಜದಲ್ಲಿ ಒಂದು ಹೊಸತ ಒಂದು ಉದಾಹರಣೆ. ಆದರೆ ಒಂದು ಮಾತು ಹೇಳ್ತೀನಿ, ಗೋಕಾಕ್ ಆಸ್ಪತ್ರೆ ಇರ್ಬೋದು, ನಮ್ಮ ಇವತ್ತು ಅಂಕಲಿಗೆ ಅಥವಾ ಮುಂದೆ ಬರುವ ಕಣಗಾಂಕು ಮಾಡಬೇಕಾಗಿದೆ. ವಿಶೇಷವಾಗಿ ನಮ್ಮ ಗೋಕಾಕದಲ್ಲಿ ವ್ಯಾಪ್ತಿಯಲ್ಲಿ ಸರ್ಕಾರ ಆಸ್ಪತ್ರೆ ಅಂದರೆ ಖಾಸಗಿ ಆಸ್ಪತ್ರೆಗಳು ಹೆಚ್ಚು ಚೆನ್ನಾಗಿ ನಿರ್ವಹಣೆ ಮಾಡುವಂಥ ಒಂದು ಸಂಕಲ್ಪ ಮಾಡಿದ್ವಿ. ಅದಕ್ಕೆಲ್ಲ ಸರ್ಕಾರ ಕೊಡಬೇಕು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.